ಗಮನ ಕೊಡೋಣ. ಘನಘೋರವಾಗಲಿದೆ ಗಲ್ಫ್ ಸಂಘರ್ಷದ ಕ್ಲೈಮ್ಯಾಕ್ಸ್. ಟ್ರಂಪ್ ಜೊತೆ ಸಂಧಾನ ಸಾಧ್ಯವೇ ಇಲ್ಲ. ಈಗಷ್ಟೇ ನಾವು ಮಾತುಕತೆ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು ಗಿರಿ ಸರ್. ಮಾತುಕತೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇರಾನ್ ಸಂದೇಶವನ್ನ ರವಾನಿಸುತ್ತಿದೆಯಂತೆ. ಹಾಗಾಗಿ ಈ ಯುದ್ಧ ಮತ್ತಷ್ಟು ಸಂಘರ್ಷದ ಸ್ವರೂಪವನ್ನೇ ಪಡೆದುಕೊಳ್ಳೋ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಷಿಪಣಿ ಡ್ರೋನ್ ಬದಲು ಡೆಡ್ಲಿ ಅಸ್ತ್ರ ಪ್ರಯೋಗದ ಎಚ್ಚರಿಕೆಯನ್ನ ಇರಾನ್ ರವಾನಿಸಿದೆ. ಸೇಡಿನ ದಾವಾಗ್ನಿಯಲ್ಲಿ ಖಮೇನಿ ಸೇನೆ ಕುದಿತಾ ಇದೆ. شوف هذا المسير يا الربع. شوف انزلوا هذول ايران. شوف هذا المسير. ಅಂದ್ರೆ ಆದ ಪೆಟ್ಟನ್ನ ನಾವು ಮರೆಯೋದಿಲ್ಲ, ನಾವು ಪೆಟ್ಟು ಮಾಡ್ಕೊಂಡು ಸುಮ್ಮನೆ ಕೂರೋದು ಇಲ್ಲ ಅನ್ನೋ ರೀತಿ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಇರಾನ್ ಕಡೆಯಿಂದ. ಈಗ ಏನಾಗಿದೆ, ಇದೊಂಥರ ಕೊನೆ ಓವರ್ ಅಲ್ಲಿ ಕ್ರಿಕೆಟ್ ಆಡಿದಾಗ ಏನಾಗುತ್ತೆ, ವೆನ್ ದೇ ಆರ್ ಇನ್ ಸಮ್ವಾಟ್ ಲೂಸಿಂಗ್ ಪೊಸಿಷನ್, ಎಷ್ಟು ರನ್ಸ್ ಆಗುತ್ತೆ ಹೊಡಿಯೋಣ ಅಂತ ಹೊಡಿಯಕ್ ಹೋಗ್ತಾರೆ. ಸೊ ದಿಸ್ ಇಸ್ ಹೌ ದ ಲೆಫ್ಟ್ ಓವರ್ ಮಿಸೈಲ್ಸ್ ಇಟ್ ಕೆನಾಟ್ ಗೋ ಫಾರ್ ಮಂತ್ಸ್ ಟುಗೆದರ್. ಉಳಿಯೋದು ಒಂದು 4-5 ದಿವಸಕ್ಕೆ. ಸೊ ಎಷ್ಟು ಡ್ಯಾಮೇಜ್. ನಾವಂತೂ ಹೋಗ್ತಾ ಇದೀವಿ ಕೆಳಗಡೆ, ಅಕ್ಕಪಕ್ಕನೂ ಇವ್ರನ್ನೂ ಕೆಳಗಡೆ. ಕೆಲವು ಆಯಿಲ್ ಫೆಸಿಲಿಟೀಸ್ ಇನ್ಫ್ರಾಸ್ಟ್ರಕ್ಚರ್ಗಳು ಹೊಡೆದ್ರೆ ಎಕನಾಮಿ ಆಫ್ ದ ಗ್ಲೋಬಲ್ ಎಕನಾಮಿ ಅಳ್ಳಾಡುತ್ತೆ. ಬಿಕಾಸ್ ಗ್ಲೋಬಲ್ ಎಕನಾಮಿ ಬಹಳ ಡಿಪೆಂಡ್ ಆಗಿರೋದು ಗಲ್ಫ್ ರಾಷ್ಟ್ರಗಳ ಮೇಲೆ. ಸೊ ಆ ಗ್ಲೋಬಲ್ ಎಕನಾಮಿನ ನಾವು ಒಂದು ಸ್ವಲ್ಪ ಕುಸ್ತಿಸ್ಬಿಟ್ಟು ನಾವು ಹೋಗೋಣ ಕೆಳಗಡೆ ಅನ್ನೋ ಒಂದು ಮನಸ್ಥಿತಿಗೆ ಬಂದ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಸೊ ಎಲ್ಲಿ ಮಿಸೈಲ್ ಏನು ಇವನು ಅವನು ಅಂತ ಏನು ಇಲ್ಲ, ಅದಕ್ಕೆ ಇವನು ಒಳ್ಳೆಯವನು ಇವನು ಕೆಟ್ಟವನು ಅನ್ನೋದು ಏನೂ ಇಲ್ಲ. ಸೊ ದೇ ವುಡ್ ಹ್ಯಾವ್ ಸಿ ಅಂಡ್ ಅಫ್ಕೋರ್ಸ್ ದೇ ಹ್ಯಾವ್ ಎ ವೆರಿ ಗುಡ್ ಮಿಸೈಲ್ ಸಿಸ್ಟಮ್ ಎಲ್ಲಾನು, ಬಟ್ ಲಾಟ್ ಆಫ್ ಟೆಕ್ನಾಲಜಿ ಇಸ್ ಚೈನೀಸ್ ಮೇಡ್ ಟೆಕ್ನಾಲಜಿ ಓನ್ಲಿ ವಾಟ್ ದೇ ಆರ್ ಯೂಸಿಂಗ್. ಸೊ ಆತರ ನಿಖರವಾಗಿ ಇದೇ ಜಾಗದಲ್ಲಿ ಬಿದ್ದಿರುತ್ತೆ, ನಿಖರವಾಗಿ ಮಿಲಿಟರಿ ಬೇಸ್ ಮೇಲೆ ಬೀಳುತ್ತೆ, ಎಲ್ಲೂ ಆ ಕಡೆ ಈ ಕಡೆ ಜನಸಾಮಾನ್ಯರ ಮೇಲೆ ಬೀಳಲ್ಲ ಅನ್ನೋಕೆ ಹೇಳಕ್ಕೂ ಆಗಲ್ಲ. ಸೊ ದಟ್ ಮೈಟ್ ಹಾರ್ಮ್ ಲಾಟ್ ಆಫ್ ಪೀಪಲ್. ಇನ್ನು ಡೆಡ್ಲಿ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿರೋದ್ರಿಂದ ಇನ್ನೇನಿದೆ ಇರಾನ್ನ ಬತ್ತಳಿಕೆಯಲ್ಲಿ? ಸಿ ದೇ ಹ್ಯಾವ್ ದಿ ಹೈಪರ್ಸಾನಿಕ್ ಮಿಸೈಲ್ಸ್ ಫಟೆ 1 ಅಂಡ್ ಫಟೆ 2 ಅಂತ. ದೀಸ್ ಆರ್ ದ ಮೋಸ್ಟ್ ಡೆಡ್ಲಿ ವೆಪನ್ಸ್ ಆಸ್ ಪರ್ ಐ ನೋ. ಯಾಕಂದ್ರೆ ಫಟೆ 1 ಫಟೆ 2 ಅಂದ್ರೆ ಇಟ್ ಈಸ್ ಅ ಬ್ಯಾಲಿಸ್ಟಿಕ್ ಮಿಸೈಲ್, ಬಟ್ ಸೆಕೆಂಡ್ ಆ ಮೇಲೋಗಿ ಕರ್ವ್ ಅಲ್ಲಿ ಕೆಳಗಡೆ ಬರುತ್ತಲ್ಲ, ದಟ್ ಟೈಪ್ ದೇ ಕ್ಯಾನ್ ಮ್ಯಾನುವರ್ ದಟ್ ನ್ಯೂಕ್ಲಿಯರ್ ಬಾಂಬ್ ಬೆಡ್. ಅಂದ್ರೆ ಯಾವ ಡೈರೆಕ್ಷನ್ ಬೇಕಾದ್ರೂ ತಿರುಗಿಸ್ತಾರೆ. ಸೊ ಇಂಟರ್ಸೆಪ್ಟರ್ ಗೊತ್ತಾಗಲ್ಲ ಎಲ್ಲಿ ಹೊಡಿಬೇಕು, ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂತ. ದಟ್ ಕ್ಯಾನ್ ಕಾಸ್ ಎ ಹೆವಿ ಡ್ಯಾಮೇಜ್. ಅಫ್ಕೋರ್ಸ್ ದೇ ಡೋಂಟ್ ಹ್ಯಾವ್ ಎ ನ್ಯೂಕ್ಲಿಯರ್ ಹೆಡ್ ಬೈ ಚಾನ್ಸ್. ನ್ಯೂಕ್ಲಿಯರ್ ಹೆಡ್ ಇದ್ದಿದ್ರೆ ತುಂಬಾನೇ ಗಲ್ಫೆ ಹೋಗ್ಬಿಟ್ಟಿರೋದು. ಸೊ ನ್ಯೂಕ್ಲಿಯರ್ ಹೆಡ್ ಇಲ್ದೇನೆ ಕನ್ವೆನ್ಷನಲ್ ಬಾಂಬ್ ಆದ್ರೂ ಸಾವು ನೋವುಗಳು ಜಾಸ್ತಿ ಆಗುತ್ತೆ ಫಟೆ 1 ಅಂಡ್ ಫಟೆ 2 ಯೂಸ್ ಮಾಡಿದ್ರೆ. ಜೊತೆಲಿ ಏರ್ ಕ್ರಾಫ್ಟ್ ಕ್ಯಾರಿಯರ್ಸ್ ಯಾವುದು ಜೆರಾಲ್ಡ್ ಫೋರ್ಡ್, ಅಬ್ರಹಾಂ ಲಿಂಕನ್ ಎಲ್ಲ ನಿಂತಿದೆಯಲ್ಲ, ಅದ್ರ ಮೇಲೆ ಆತರ ಏನಾರ ಆದ್ರೆ ಒಂದೊಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಮೇಲೆ 5,500 ಜನ ಇರ್ತಾರೆ. 100 ಏರ್ ಕ್ರಾಫ್ಟ್ಸ್ ಇರುತ್ತೆ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಮೇಲೆ. ಅದ್ರ ಜೊತೆ 3 ಡಿಸ್ಟ್ರಾಯರ್ಸ್ ಇರುತ್ತೆ, ಶಿಪ್ಸ್ ಇರುತ್ತೆ, ಸಬ್ಮರೀನ್ ಇರುತ್ತೆ. ಸೊ ದೇರ್ ವಿಲ್ ಬಿ ಲಾಟ್ ಆಫ್ ಡ್ಯಾಮೇಜಸ್ ಕಾಸ್ಡ್ ಆ ತರ ಯೂಸ್ ಮಾಡಿದ್ರೆ ಹೈಪರ್ಸಾನಿಕ್ ಮಿಸೈಲ್ಸ್. ಯಾಕಂದ್ರೆ ಅದನ್ನ ಇಂಟರ್ಸೆಪ್ಟ್ ಮಾಡೋದು ಅಷ್ಟು ಈಸಿ ಇಲ್ಲ. ಪ್ರಾಬಬ್ಲಿ ದೇ ಮೈಟ್ ಯೂಸ್ ಸಚ್ ಮಿಸೈಲ್ಸ್ ಆಲ್ಸೋ. ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ವಾ ಸರ್? ಲೈಕ್ ಅಂದ್ರೆ ಕೆಲವೊಂದಷ್ಟು ವೆಪನ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಮುಂಚೆ ನಿರ್ಬಂಧಗಳು ಇರುತ್ತೆ. ನೋ ಡೌಟ್ ಇವಾಗ ಇರಾನ್ ಯಾರ ಮಾತು ಕೇಳೋ ಮುಲಾಜಿಗೆ ಬಗ್ಗೋ ಪರಿಸ್ಥಿತಿಯಲ್ಲಿ ಇಲ್ಲ. ಬಟ್ ಕ್ಯಾನ್ ದೇ ಯೂಸ್ ರ್ಯಾಂಡಮ್ಲಿ ಮನ್ಸೋ ಇಚ್ಛೆ ಯೂಸ್ ಮಾಡಕ್ಕೆ ಸಾಧ್ಯ ಇದೆ. ದಟ್ ಈಸ್ ವಾಟ್ ಈಗ ಪಾಕಿಸ್ತಾನ ನಾವು ಈ ಪಾಕಿಸ್ತಾನ್ ಕೈಯಲ್ಲಿ ಈ ಹುಚ್ಚನ ಆಸಿಮ್ ಮುನ್ನೀರ್ ಕೈಯಲ್ಲಿ ಮಾಡಿದ್ರು ನ್ಯೂಕ್ಲಿಯರ್ ಬಾಂಬ್ ಕೊಟ್ಟರು ಇದೇ ತರ ಮಾಡಬಹುದು, ಹೇಳಕ್ಕಾಗಲ್ಲ ನಾಳೆ. ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಎಥಿಕ್ಸ್ ನಾರ್ ದೇ ಆರ್ ನಾಟ್ ವರಿಡ್ ಅಬೌಟ್ ಎನಿ ಪೀಪಲ್. ಸೊ ಈ ತರ ಇರಾನ್ ನಾವೇ ಇಷ್ಟು ಸಾವು ನೋವುಗಳಲ್ಲಿ ಇದೀವಿ. ಪ್ರಾಬಬ್ಲಿ ದೇ ಆರ್ ನಾಟ್ ಸೋ ಆಸ್ ಬ್ಯಾಡ್ ಆಸ್ ಪಾಕಿಸ್ತಾನ್. ಆ ತರ ಸಾವು ನೋವುಗಳಲ್ಲಿ ಇದೀವಿ, ನಾವು ಏನೋ ಹೊಡೆದ್ ಬಿಸಾಕ್ಬೋಣ ಅನ್ನೋ ಆ ಮನಸ್ಥಿತಿಗೆ ಬಂದ್ಬಿಟ್ರೆ ದೇ ಕ್ಯಾನ್ ಡೂ ದಟ್. ಹೂ ಕ್ಯಾನ್ ಸ್ಟಾಪ್ ದೆಮ್? ಈಗ ಬಹಳ ಒಂದು ಚಿಕ್ಕ ಬ್ರೇಕಿಂಗ್ ಇದೆ, ಅದಾದ್ಮೇಲೆ ಮತ್ತೆ ಮಾತುಕತೆ ಮುಂದುವರಿಸಿ ಗಮನ. ಘನಘೋರವಾಗಲಿದೆ ಗಲ್ಫ್ ಸಂಘರ್ಷದ ಕ್ಲೈಮ್ಯಾಕ್ಸ್. ಟ್ರಂಪ್ ಜೊತೆ ಸಂಧಾನ ಸಾಧ್ಯವೇ ಇಲ್ಲ. ಈಗಷ್ಟೇ ನಾವು ಮಾತುಕತೆ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು ಗಿರಿ ಸರ್.
ಮಾತುಕತೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇರಾನ್ ಸಂದೇಶವನ್ನ ರವಾನಿಸುತ್ತಿದೆಯಂತೆ. ಹಾಗಾಗಿ ಈ ಯುದ್ಧ ಮತ್ತಷ್ಟು ಸಂಘರ್ಷದ ಸ್ವರೂಪವನ್ನೇ ಪಡೆದುಕೊಳ್ಳೋ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಷಿಪಣಿ, ಡ್ರೋನ್ ಬದಲು ಡೆಡ್ಲಿ ಅಸ್ತ್ರ ಪ್ರಯೋಗದ ಎಚ್ಚರಿಕೆಯನ್ನ ಇರಾನ್ ರವಾನಿಸಿದೆ. ಸೇಡಿನ ದಾವಾಗ್ನಿಯಲ್ಲಿ ಖಮೇನಿ ಸೇನೆ ಕುದಿತಾ ಇದೆ. شوف شوف هذا المسير يا الربع. شوف انزلوا هذول ايران. شوف هذا المسير. ಅಂದ್ರೆ ಆದ ಪೆಟ್ಟನ್ನ ನಾವು ಮರೆಯೋದಿಲ್ಲ, ನಾವು ಪೆಟ್ಟು ಮಾಡ್ಕೊಂಡು ಸುಮ್ಮನೆ ಕೂರೋದು ಇಲ್ಲ ಅನ್ನೋ ರೀತಿ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಇರಾನ್ ಕಡೆಯಿಂದ. ಈಗ ಏನಾಗಿದೆ, ಇದೊಂಥರ ಕೊನೆ ಓವರ್ ಅಲ್ಲಿ ಕ್ರಿಕೆಟ್ ಆಡಿದಾಗ ಏನಾಗುತ್ತೆ, ವೆನ್ ದೇ ಆರ್ ಇನ್ ಸಮ್ವಾಟ್ ಲೂಸಿಂಗ್ ಪೊಸಿಷನ್, ಎಷ್ಟು ರನ್ಸ್ ಆಗುತ್ತೆ ಹೊಡಿಯೋಣ ಅಂತ ಹೊಡಿಯಕ್ ಹೋಗ್ತಾರೆ. ಸೊ ದಿಸ್ ಇಸ್ ಹೌ ದ ಲೆಫ್ಟ್ ಓವರ್ ಮಿಸೈಲ್ಸ್, ಇಟ್ ಕೆನಾಟ್ ಗೋ ಫಾರ್ ಮಂತ್ಸ್ ಟುಗೆದರ್, ಉಳಿಯೋದು ಒಂದು 4-5 ದಿವಸಕ್ಕೆ. ಸೊ ಎಷ್ಟು ಡ್ಯಾಮೇಜ್, ನಾವಂತೂ ಹೋಗ್ತಾ ಇದೀವಿ ಕೆಳಗಡೆ, ಅಕ್ಕಪಕ್ಕನೂ ಇವ್ರನ್ನೂ ಕೆಳಗಡೆ. ಕೆಲವು ಆಯಿಲ್ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ಗಳು ಹೊಡೆದ್ರೆ ಎಕನಾಮಿ ಆಫ್ ದ ಗ್ಲೋಬಲ್ ಎಕನಾಮಿ ಅಳ್ಳಾಡುತ್ತೆ. ಬಿಕಾಸ್ ಗ್ಲೋಬಲ್ ಎಕನಾಮಿ ಬಹಳ ಡಿಪೆಂಡ್ ಆಗಿರೋದು ಗಲ್ಫ್ ರಾಷ್ಟ್ರಗಳ ಮೇಲೆ. ಸೊ ಆ ಗ್ಲೋಬಲ್ ಎಕನಾಮಿನ ನಾವು ಒಂದು ಸ್ವಲ್ಪ ಕುಸ್ತಿಸ್ಬಿಟ್ಟು ನಾವು ಹೋಗೋಣ ಕೆಳಗಡೆ ಅನ್ನೋ ಒಂದು ಮನಸ್ಥಿತಿಗೆ ಬಂದ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಸೊ ಎಲ್ಲಿ ಮಿಸೈಲ್ ಏನು ಇವನು ಅವನು ಅಂತ ಏನು ಇಲ್ಲ, ಅದಕ್ಕೆ ಇವನು ಒಳ್ಳೆಯವನು ಇವನು ಕೆಟ್ಟವನು ಅನ್ನೋದು ಏನು ಇಲ್ಲ. ಸೊ ದೇ ವುಡ್ ಹ್ಯಾವ್ ಸಿ ಅಂಡ್ of course they have a very good missile system ellanu, but lot of technology is Chinese made technology only what they are using. So ಆ ತರ ನಿಖರವಾಗಿ ಇದೇ ಜಾಗದಲ್ಲಿ ಬಿದ್ದಿರುತ್ತೆ, ನಿಖರವಾಗಿ ಮಿಲಿಟರಿ ಬೇಸ್ ಮೇಲೆ ಬೀಳುತ್ತೆ, ಎಲ್ಲೂ ಆ ಕಡೆ ಈ ಕಡೆ ಜನಸಾಮಾನ್ಯರ ಮೇಲೆ ಬೀಳಲ್ಲ ಅನ್ನೋಕೆ ಹೇಳಕ್ಕೂ ಆಗಲ್ಲ. ಸೊ ದಟ್ ಮೈಟ್ ಹಾರ್ಮ್ ಲಾಟ್ ಆಫ್ ಪೀಪಲ್. ಇನ್ನು ಡೆಡ್ಲಿ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿರೋದ್ರಿಂದ ಇನ್ನೇನಿದೆ ಇರಾನ್ನ ಬತ್ತಳಿಕೆಯಲ್ಲಿ? ಸಿ ದೇ ಹ್ಯಾವ್ ದಿ ಹೈಪರ್ಸಾನಿಕ್ ಮಿಸೈಲ್ಸ್ ಫಟೆ 1 and ಫಟೆ 2 ಅಂತ. ದೀಸ್ ಆರ್ ದ ಮೋಸ್ಟ್ ಡೆಡ್ಲಿ ವೆಪನ್ಸ್ ಆಸ್ ಪರ್ ಐ ನೋ. ಯಾಕಂದ್ರೆ ಫಟೆ 1 ಫಟೆ 2 ಅಂದ್ರೆ ಇಟ್ ಈಸ್ ಅ ಬ್ಯಾಲಿಸ್ಟಿಕ್ ಮಿಸೈಲ್, ಬಟ್ ಸೆಕೆಂಡ್ ಆ ಮೇಲೋಗಿ ಕರ್ವ್ ಅಲ್ಲಿ ಕೆಳಗಡೆ ಬರುತ್ತಲ್ಲ, ದಟ್ ಟೈಪ್ ದೇ ಕ್ಯಾನ್ ಮ್ಯಾನುವರ್ ದಟ್ ನ್ಯೂಕ್ಲಿಯರ್ ಬಾಂಬ್ ಬೆಡ್. ಅಂದ್ರೆ ಯಾವ ಡೈರೆಕ್ಷನ್ ಬೇಕಾದ್ರೂ ತಿರುಗಿಸ್ತಾರೆ. ಸೊ ಇಂಟರ್ಸೆಪ್ಟರ್ ಗೊತ್ತಾಗಲ್ಲ ಎಲ್ಲಿ ಹೊಡಿಬೇಕು, ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂತ. ದಟ್ ಕ್ಯಾನ್ ಕಾಸ್ ಎ ಹೆವಿ ಡ್ಯಾಮೇಜ್. ಅಫ್ಕೋರ್ಸ್ ದೇ ಡೋಂಟ್ ಹ್ಯಾವ್ ಎ ನ್ಯೂಕ್ಲಿಯರ್ ಹೆಡ್ ಬೈ ಚಾನ್ಸ್. ನ್ಯೂಕ್ಲಿಯರ್ ಹೆಡ್ ಇದ್ದಿದ್ರೆ ತುಂಬಾನೇ ಗಲ್ಫೆ ಹೋಗ್ಬಿಟ್ಟಿರೋದು. ಸೊ ನ್ಯೂಕ್ಲಿಯರ್ ಹೆಡ್ ಇಲ್ದೇನೆ ಕನ್ವೆನ್ಷನಲ್ ಬಾಂಬ್ ಆದ್ರೂ ಸಾವು ನೋವುಗಳು ಜಾಸ್ತಿ ಆಗುತ್ತೆ ಫಟೆ 1 and ಫಟೆ 2 ಯೂಸ್ ಮಾಡಿದ್ರೆ. ಜೊತೆಲಿ ಏರ್ ಕ್ರಾಫ್ಟ್ ಕ್ಯಾರಿಯರ್ಸ್ ಯಾವುದು ಜೆರಾಲ್ಡ್ ಫೋರ್ಡ್, ಅಬ್ರಾಹಂ ಲಿಂಕನ್ ಎಲ್ಲ ನಿಂತಿದೆಯಲ್ಲ, ಅದ್ರ ಮೇಲೆ ಆತರ ಏನಾರ ಆದ್ರೆ ಒಂದೊಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಮೇಲೆ 5,500 ಜನ ಇರ್ತಾರೆ. 100 ಏರ್ ಕ್ರಾಫ್ಟ್ಸ್ ಇರುತ್ತೆ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಮೇಲೆ. ಅದ್ರ ಜೊತೆ 3 ಡಿಸ್ಟ್ರಾಯರ್ಸ್ ಇರುತ್ತೆ, ಶಿಪ್ಸ್ ಇರುತ್ತೆ, ಸಬ್ಮರೀನ್ ಇರುತ್ತೆ. ಸೊ ದೇರ್ ವಿಲ್ ಬಿ ಲಾಟ್ ಆಫ್ ಡ್ಯಾಮೇಜಸ್ ಕಾಸ್ಡ್ ಆ ತರ ಯೂಸ್ ಮಾಡಿದ್ರೆ ಹೈಪರ್ಸಾನಿಕ್ ಮಿಸೈಲ್ಸ್. ಯಾಕಂದ್ರೆ ಅದನ್ನ ಇಂಟರ್ಸೆಪ್ಟ್ ಮಾಡೋದು ಅಷ್ಟು ಈಸಿ ಇಲ್ಲ. ಪ್ರಾಬಬ್ಲಿ ದೇ ಮೈಟ್ ಯೂಸ್ ಸಚ್ ಮಿಸೈಲ್ಸ್ ಆಲ್ಸೋ. ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ವಾ ಸರ್? ಲೈಕ್ ಅಂದ್ರೆ ಕೆಲವೊಂದಷ್ಟು ವೆಪನ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಮುಂಚೆ ನಿರ್ಬಂಧಗಳು ಇರುತ್ತೆ. ನೋ ಡೌಟ್ ಇವಾಗ ಇರಾನ್ ಯಾರ ಮಾತು ಕೇಳೋ ಮುಲಾಜಿಗ್ ಬಗ್ಗೋ ಪರಿಸ್ಥಿತಿಯಲ್ಲಿ ಇಲ್ಲ, ಬಟ್ ದೇ ಕ್ಯಾನ್ ದೇ ಯೂಸ್ ರ್ಯಾಂಡಮ್ಲಿ, ಮನ್ಸೋ ಇಚ್ಛೆ ಯೂಸ್ ಮಾಡಕ್ ಸಾಧ್ಯ ಇದೆ. ದಟ್ ಈಸ್ ವಾಟ್ ಈಗ ನಾವು ಈ ಪಾಕಿಸ್ತಾನ್ ಕೈಯಲ್ಲಿ ಹುಚ್ಚನ ಆಸಿಮ್ ಮುನೀರ್ ಕೈಯಲ್ಲಿ ಮಾಡಿದ್ರು ನ್ಯೂಕ್ಲಿಯರ್ ಬಾಂಬ್ ಕೊಟ್ಟರು ಇದೇ ತರ ಮಾಡಬಹುದು, ಹೇಳಕ್ಕಾಗಲ್ಲ ನಾಳೆ. ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಎಥಿಕ್ಸ್ ನಾರ್ ದೇ ಆರ್ ನಾಟ್ ವರಿಡ್ ಅಬೌಟ್ ಎನಿ ಪೀಪಲ್. ಸೊ ಈ ತರ ಇರಾನ್ ನಾವೇ ಇಷ್ಟು ಸಾವು ನೋವುಗಳಲ್ಲಿ ಇದೀವಿ, ಪ್ರಾಬ್ಲಿ ದೇ ಆರ್ ನಾಟ್ ಸೋ ಆಸ್ ಬ್ಯಾಡ್ ಆಸ್ ಪಾಕಿಸ್ತಾನ್. ಆ ತರ ಸಾವು ನೋವುಗಳಲ್ಲಿ ಇದೀವಿ, ನಾವು ಏನೋ ಒಡೆದ್ ಬಿಸಾಕ್ಬೋಣ ಅನ್ನೋ ಆ ಮನಸ್ಥಿತಿಗೆ ಬಂದ್ಬಿಟ್ರೆ ದೇ ಕ್ಯಾನ್ ಡೂ ದಟ್. ಹೂ ಕ್ಯಾನ್ ಸ್ಟಾಪ್ ದೆಮ್? ಈಗ ಬಹಳ ಒಂದು ಚಿಕ್ಕ ಬ್ರೇಕಿಂಗ್ ಇದೆ, ಅದಾದ್ಮೇಲೆ ಮತ್ತೆ ಮಾತುಕತೆ ಮುಂದುವರಿಯುತ್ತೆ.